ಮೇಡಮ್ ಹೇಳಿ, ನಿಮಗೆ ಬೆಂಗಳೂರು ದಕ್ಷಿಣದಿಂದ ಟಿಕೆಟ್ ರಿಯಾಕ್ಷನ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಜನರು ನೋಡ್ಕೊಂಡು ಬರ್ತಿದ್ದಾರೆ. 5 ಗ್ಯಾರಂಟಿಗಳಿರ್ಬೋದು, ಮತ್ತು ಕೇಂದ್ರದಲ್ಲೂ ಸಹ ನಮ್ಮ ಇಂಡಿಯಾ ಅಲಯನ್ಸ್ ಬಂದೇ ಬರುತ್ತೆ. ಮತ್ತು ಜನರು ಸಹ ನೋಡಿದ್ದಾರೆ, 10 ವರ್ಷದಿಂದ ಬರೀ ಸುಳ್ಳೇ ಆಗೋಗಿದೆ. ಆಮೇಲೆ ಜನರಿಗೆ, ವಿಶೇಷವಾಗಿ ನಮ್ಮ ಕನ್ನಡಿಗರಿಗೆ ಪಾರ್ಲಿಮೆಂಟಲ್ಲಿ BJPಯಿಂದ 25+1 ಕಳಿಸಿದ್ರು ಸಂಸದರನ್ನ. ಆದರೆ ನಮಗೆ ಮೋಸ ಆಗಿದೆ. ನಮ್ಮ GST ಆಗಿರಲಿ, ಫಂಡ್ಸ್ ಆಗಿರಲಿ, ಬರದ ಇದು ದುಡ್ಡಾಗಿರಲಿ, ಅವರು ಧ್ವನಿ ಎತ್ತಲಿಲ್ಲ. ಜನರಿಗೆ, ನಮ್ಮ ಕನ್ನಡಿಗರಿಗೆ ವಿಶೇಷವಾಗಿ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ನಾವು 100% ನಮ್ಮ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ಸಿನ ಅಲೆ ಇದೆ. 20ಕ್ಕಿಂತ ಹೆಚ್ಚು ಸೀಟ್ ಬರುತ್ತೆ ಅಂತ ನಾವು ನಂಬಿದ್ದೀವಿ. ಮೇಡಮ್ ಹೇಳಿ, ನಿಮಗೆ ಬೆಂಗಳೂರು ದಕ್ಷಿಣದಿಂದ ಟಿಕೆಟ್ ರಿಯಾಕ್ಷನ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಜನರು ನೋಡ್ಕೊಂಡು ಬರ್ತಿದ್ದಾರೆ. 5 ಗ್ಯಾರಂಟಿಗಳಿರ್ಬೋದು, ಮತ್ತು ಕೇಂದ್ರದಲ್ಲೂ ಸಹ ನಮ್ಮ ಇಂಡಿಯಾ ಅಲಯನ್ಸ್ ಬಂದೇ ಬರುತ್ತೆ. ಮತ್ತು ಜನರು ಸಹ ನೋಡಿದ್ದಾರೆ, 10 ವರ್ಷದಿಂದ ಬರೀ ಸುಳ್ಳೇ ಆಗೋಗಿದೆ. ಆಮೇಲೆ ಜನರಿಗೆ, ವಿಶೇಷವಾಗಿ ನಮ್ಮ ಕನ್ನಡಿಗರಿಗೆ ಪಾರ್ಲಿಮೆಂಟಲ್ಲಿ BJPಯಿಂದ 25+1 ಕಳಿಸಿದ್ರು ಸಂಸದರನ್ನ. ಆದರೆ ನಮಗೆ ಮೋಸ ಆಗಿದೆ. ನಮ್ಮ GST ಆಗಿರಲಿ, ಫಂಡ್ಸ್ ಆಗಿರಲಿ, ಬರದ ಇದು ದುಡ್ಡಾಗಿರಲಿ, ಅವರು ಧ್ವನಿ ಎತ್ತಲಿಲ್ಲ. ಜನರಿಗೆ, ನಮ್ಮ ಕನ್ನಡಿಗರಿಗೆ ವಿಶೇಷವಾಗಿ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ನಾವು 100% ನಮ್ಮ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ಸಿನ ಅಲೆ ಇದೆ. 20ಕ್ಕಿಂತ ಹೆಚ್ಚು ಸೀಟ್ ಬರುತ್ತೆ ಅಂತ ನಾವು ನಂಬಿದ್ದೀವಿ.